ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುದೊಡ್ಡ ಆಘಾತ ಎದುರಾಗಿದೆ. ಹೇಳ ಹೆಸರಿಲ್ಲದಂತೆ ಒಂದೆಡೆ ಆಮ್ ಆದ್ಮಿ ಪಕ್ಷ ಸೋಲನ್ನಪ್ಪಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಾಶೌಟ್ ಆಗಿದೆ. 10 ವರ್ಷದ ಅಧಿಕಾರವನ್ನು ನಡೆಸಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. 27 ವರ್ಷಗಳ ಬಳಿಕ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಸಕ್ಸಸ್ ಆಗಿದೆ. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರ ಹಿಡಿಯೋದರಲ್ಲಿ ಸಕ್ಸಸ್ ಆಯಿತು. ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು ದೆಹಲಿಯಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ದೆಹಲಿ ಸಿಎಂ ಆಗಿದ್ದಂತಹ ಆತಿಶಿ ಮಾತ್ರ ಗೆಲುವನ್ನ ಕಂಡಿದ್ದಾರೆ. ಆತಿಶಿ ಅವರು ಮಾತ್ರ ಗೆಲುವನ್ನ ಕಂಡ್ರು. ಜಂಗಪುರ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ ಮಾಜಿ ಎಜುಕೇಷನ್ ಮಿನಿಸ್ಟರ್ ಸೋಲನ್ನ ಕಂಡಿದ್ದಾರೆ. 46 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಬಿಜೆಪಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾ ಇದೆ. ಇನ್ನು ಸಹಜವಾಗಿ 36 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕಾಗತ್ತೆ. ಮ್ಯಾಜಿಕ್ ನಂಬರ್ 36. ಆದರೆ ಬಿಜೆಪಿ ಪಕ್ಷ 46 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅಂದರೆ ಎಕ್ಸಾಕ್ಟ್ ಆಗಿ ನಾವು ನೋಡಿದಾಗ 45-46 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಒಂದು ನಿಚ್ಚಳವಾದಂತಹ ಕ್ಲಿಯರ್ ಪಿಕ್ಚರ್ ಈಗ ಸಿಗ್ತಾ ಇದೆ. ಇನ್ನು 24 ಕ್ಷೇತ್ರಗಳಿಗೆ ಮಾತ್ರ ಆಮ್ ಆದ್ಮಿ ಪಕ್ಷ ಸೀಮಿತವಾಯಿತು. ಇನ್ನು ಬಿಜೆಪಿ ಈ ಒಂದು ಚುನಾವಣೆಯಲ್ಲಿ ನಾವು ನೋಡಿದಾಗ ಆಮ್ ಆದ್ಮಿ ಪಕ್ಷ ಏನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಏನೆಲ್ಲ ಭರವಸೆಗಳನ್ನು ಕೊಟ್ಟಿತ್ತು, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಉಚಿತ ಭರವಸೆಗಳ ಒಂದು ಮಹಾಪೂರವನ್ನೇ ಬಿಜೆಪಿ ಹರಿಸಿತ್ತು. ಮ್ಯಾನಿಫೆಸ್ಟೋದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಡುತ್ತು. ಉಚಿತ 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 ಕೊಡುಗೆಗಳ ಒಂದು ಸುರಿಮಳೆಯನ್ನೇ ಸುರಿಸ್ತು. ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷ ಜಾರಿಗೆ ತಂದಿದ್ದಂತಹ ಉಚಿತ ಯೋಜನೆಗಳೇನಿತ್ತು, ಅಂದರೆ ಎಲೆಕ್ಟ್ರಿಸಿಟಿ ಆಗಿರಬಹುದು, ಉಚಿತ ಬಸ್ ಫ್ರೀ ಯೋಜನೆ, ಅದೇ ರೀತಿಯಾಗಿ ಮೊಹಲ್ಲಾ ಕ್ಲಿನಿಕ್, ಇದೆಲ್ಲವನ್ನು ಕೂಡ ನಾವು ಯಥಾವತ್ತಾಗಿ ಕಾಯ್ದುಕೊಳ್ತೀವಿ. ಉಚಿತ ನೀರೇನಿದೆ ಇದನ್ನು ಕೂಡ ನಾವು ಯಥಾವತ್ತಾಗಿ ಕಾಯ್ದುಕೊಳ್ತೀವಿ ಅಂತ ಬಿಜೆಪಿ ಭರವಸೆ ಕೊಟ್ಟಿತ್ತು. ಇದರ ಜೊತೆಗೆ ಮಹಿಳೆಯರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಉಚಿತವಾಗಿ. ಇನ್ನು ಅದೇ ರೀತಿಯಾಗಿ ಅಟಲ್ ಕ್ಯಾಂಟೀನ್ಗಳ ಒಂದು ಭರವಸೆ ಕೂಡ ಕೊಟ್ಟಿತ್ತು. 5 ರೂಪಾಯಿಗೆ ಉಚಿತ ಊಟ. ಅದೇ ರೀತಿಯಾಗಿ ಯಾರ್ಯಾರು ವಯಸ್ಕರಿದ್ದಾರೆ, ವಯೋವೃದ್ಧರಿದ್ದಾರೆ, ಅವರಿಗೂ ಕೂಡ 2,500 ರೂಪಾಯಿಯಿಂದ 3,000 ರೂಪಾಯಿವರೆಗಿನ ಒಂದು ಪಿಂಚಣಿಯನ್ನು ಕೂಡ ಬಿಜೆಪಿ ಘೋಷಣೆ ಮಾಡಿತ್ತು. ಇದೆಲ್ಲವೂ ಕೂಡ ಬಿಜೆಪಿ ಕೈ ಹಿಡಿಯೋದಕ್ಕೆ ಸಾಧ್ಯವಾಯಿತು ಅಂತ ಇಲ್ಲಿ ಹೇಳಬೇಕಾಗತ್ತೆ. ಅದೇ ರೀತಿಯಾಗಿ ಯಾವ ನಾಯಕರ ಒಂದು ಘಟಾನುಘಟಿ ನಾಯಕರ ಒಂದು ಬಲದ ಮೇಲೆ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಅಂತ ತುದಿಗಾಲಲ್ಲಿ ನಿಂತಿತ್ತು, ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇತ್ತು, ಅದು ಸಂಪೂರ್ಣವಾಗಿ ಫೇಲ್ ಆಯಿತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಚಾರವನ್ನು ಮಾಡಿದರೂ ಕೂಡ ಖುದ್ದು ಅರವಿಂದ್ ಕೇಜ್ರಿವಾಲ್ ಅವರೇ ಸೋತು ಹೋದರು. ಇನ್ನು ಮನೀಶ್ ಸಿಸೋಡಿಯಾ ಅವರು DCM ಆಗಿದ್ದರು. ಅದೇ ರೀತಿಯಾಗಿ ಶಿಕ್ಷಣ ಸಚಿವರು ಕೂಡ ಆಗಿದ್ದರು. ದೆಹಲಿಯಲ್ಲಿ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕ್ರಾಂತಿಯನ್ನೇ ಹರಿಸಿದ್ರು ಅಂತ ಹೇಳಿದರೂ ಕೂಡ ಖುದ್ದು ಮನೀಶ್ ಸಿಸೋಡಿಯಾ ಅವರೇ ಸೋತು ಹೋದರು. ಇನ್ನು ಅದೇ ರೀತಿಯಾಗಿ ಆತಿಶಿ ಅವರು ಈಗ ಗೆಲುವನ್ನು ಕಂಡಿದ್ದಾರೆ. ಅದು ಕೂಡ ಅಲ್ಪ ಮತಗಳಿಂದ ಅವರು ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಮಾತ್ರ ಹೇಳ ಹೆಸರಿಲ್ಲದಂತೆ ದೆಹಲಿಯಲ್ಲಿ ಸೋಲನ್ನು ಕಂಡಿದೆ. ಸಂಪೂರ್ಣವಾಗಿ ವಾಶೌಟ್ ಆಗಿದೆ. ಒಂದೇ ಒಂದು ಸ್ಥಾನವನ್ನು ಗೆಲ್ಲದೆ ಸಂಪೂರ್ಣವಾಗಿ ಠಾಣೆಯನ್ನೇ ಇಲ್ಲಿ ಕಳೆದುಕೊಂಡಿದೆ. ಸಂಪೂರ್ಣ ಠೇವಣಿ ವಾಶೌಟ್ ಆಗಿ ಹೋಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಗೆಲುವಿಗೆ ಸಂಬಂಧಪಟ್ಟಂತೆ ಸಾಯಂಕಾಲ 7 ಗಂಟೆಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ದೆಹಲಿ ಬಿಜೆಪಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಾಯಂಕಾಲ 6 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯಲ್ಲಿ ಇರುವಂತಹ ಮುಖ್ಯ ಕಚೇರಿಗೆ ಆಗಮಿಸ್ತಾರೆ. ಮುಖ್ಯ ಕಚೇರಿಗೆ ಆಗಮಿಸುವಂತಹ ಅವರು ತಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಡೀ ದೇಶದಾದ್ಯಂತ ಇವತ್ತು ಬಿಜೆಪಿಯಲ್ಲಿ ಒಂದು ಸಂಭ್ರಮದ ವಾತಾವರಣ ಮೂಡ್ತಾ ಇದೆ. ಯಾಕಂದ್ರೆ